ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಇದೀಗ ಅಸಮಾಧಾನ ಭುಗಿಲೆದ್ದಿರುವಂತಹದ್ದು. ಒಂದು ಕಡೆ ಅನೇಕ ಹಿರಿಯ ಶಾಸಕರು ತಮಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂತಹದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ರೆ, ಹಿಂದೆ ಇದ್ದಂತಹ ಸಚಿವರ ರಿಪೋರ್ಟ್ ಕಾರ್ಡ್ ಸರಿ ಇದ್ರೂ ಕೂಡ ಅವರನ್ನು ಕೂಡ ಕೈ ಬಿಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ MC ಸುಧಾಕರ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನೇರ ಪ್ರಶ್ನೆ ಸರ್, ಸಿದ್ದರಾಮಯ್ಯ ಅವರ ಬಣ ಅನ್ನುವಂತಹ ಕಾರಣಕ್ಕಾಗಿಯೇ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ವಾ? ಖಂಡಿತ ನನಗೆ ಅದೇ ರೀತಿ ಅನಿಸ್ತಾ ಇದೆ. ನನಗೆ ಸಿದ್ದರಾಮಯ್ಯನವರ ಬಣ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ ಆತ್ಮೀಯವಾಗಿದ್ದಿದ್ದು ಬಹುಶಃ ನನಗೆ ಮುಳುವಾಯ್ತೇನೋ ಅನಿಸುತ್ತೆ. ನಾನೆಲ್ಲೂ ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿಲ್ಲ. ಪಕ್ಷ ಇವತ್ತು 2.5 ವರ್ಷ, ಇನ್ನೊಂದು 2.5 ವರ್ಷ ಅಂತಕ್ಕಂಥ ಇನ್ನೊಂದು ಏನೇನೋ ಚರ್ಚೆಗಳಾಗ್ತಿತ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಎಲ್ಲೂ ಸಿದ್ದರಾಮಯ್ಯನವರು 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳಲಿಲ್ಲ. ನಾನು ಹೇಳಿದ್ದಿಷ್ಟೇ, ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ವಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಹೇಳಿದ್ರು, ಮಾನ್ಯ DK ಶಿವಕುಮಾರ್ ಅವರು ಅದೇ ರೀತಿ ಹೇಳಿದ್ರು. ನಾವು ಅವರೆಲ್ಲರೂ ಹೇಳಿದಾಗ ನಾವು ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ವಿ ಬಿಟ್ಟರೆ ನಾವು ಯಾವತ್ತೂ ಯಾವ ಬಣ ಅಂತಕ್ಕಂಥ ರೀತಿಯಲ್ಲಿ ನಾವು ಹೇಳಿಲ್ಲ. ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಸಮುದಾಯ, ರಿಪೋರ್ಟ್ ಕಾರ್ಡ್ ಜೊತೆಗೆ ಆಕ್ಟಿವ್ನೆಸ್ ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿದ್ರೆ ಇವತ್ತು ಸುಧಾಕರ್ ಅವರು ಸಚಿವರಾಗಿ ಇರ್ತಿದ್ರು. ಆದರೂ ಕೂಡ ಇಲ್ಲಿ ಕೈ ತಪ್ಪಿದೆ ಅಂದರೆ ಕಾಣದ ಕೈಗಳು ಕೆಲಸ ಮಾಡ್ತಂಗಾದ್ರೆ ಅಂತ. ನೋಡಿ, ನಾನು ರಿಪೋರ್ಟ್ ಕಾರ್ಡು ಏನಿತ್ತು ಅಂತ ಗೊತ್ತಿಲ್ಲ. ಈಗ ನನಗೆ ರಿಪೋರ್ಟ್ ಕಾರ್ಡು ನನ್ನ ಬಗ್ಗೆ ಬಹುಶಃ ನಾನು ಸರಿಯಾದ ರೀತಿ ಕೆಲಸ ಮಾಡಲಿಲ್ವೇನೋ ಇಲಾಖೆಯಲ್ಲಿ, ಬಹುಶಃ ಹೈಕಮಾಂಡ್ ಅಥವಾ ಕೆಲವರು ನಾಯಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ನನ್ನ ಕಾರ್ಯವೈಖರಿ ಇರಲಿಲ್ವೇನೋ, ಬಹುಶಃ ನನ್ನ ಇಲಾಖೆಯಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗ್ಬಿಡ್ತೇನೋ, ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ರೀತಿಯಲ್ಲಿ ನಾನು ನಡವಳಿಕೆ ಇತ್ತೇನೋ ಅಂತಕ್ಕಂಥದ್ದು ಬಹುಶಃ ಈಗ ನನಗೆ ಸಂಶಯಗಳು ಬರ್ತಾಯಿದ್ದಾವೆ. ಯಾವ ಆಧಾರ, ಯಾವ ಮಾನದಂಡದ ಮೇಲೆ ಕೆಲವರನ್ನು ಮಾತ್ರ ನೀವು ಪರಿಗಣಿಸಿದ್ದೀರ? ಹಿಂದಿನ ಒಂದು ಮಂತ್ರಿಮಂಡಲದಲ್ಲಿ ಇದ್ದಂಥವರನ್ನು, ನಮ್ಮಂಥ ಕೆಲವರನ್ನು ನೀವು ಕೈ ಬಿಟ್ಟಿದ್ದೀರಾ? ಇದು ನಮಗಂತೂ ಬಹುಶಃ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ನಾವು ಆಗಲೇಬೇಕು ಅನ್ನೋಂಥದ್ದು ನಾವೇ ಶಾಶ್ವತವಾಗಿರಬೇಕು ಅನ್ನೋಂಥದ್ದು ನಮ್ಮಲ್ಲಿ ಇಲ್ಲ. ಆದರೆ ನಮ್ಮ ಜಿಲ್ಲೆಗಳನ್ನು ಕಡೆಗಣಿಸಿದ್ದಾರೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ ನಮಗೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆಯವ್ರಿಗಾದರೂ ಕೊಡಬೇಕಾಗಿತ್ತು ನಮ್ಮ ಜಿಲ್ಲೆಗಳಲ್ಲಿ. ಬಹುಶಃ ಅದರಿಂದ ಭಾಳ ಬೇಸರ ಆಗಿದೆ. ಎಲ್ಲೋ ಒಂದು ಕಡೆ ಸುಧಾಕರ್ ಅವರ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರಗಳ ವಿಚಾರ ಆಗಿರ್ಬೋದು, ಎಲ್ಲರೂ ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಯಾರ್ಯಾರು ತೀರಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಮುಂದೆ ಇನ್ನೊಂದೇನೋ ಒಳ್ಳೇದಾಗುತ್ತೆ ಅನ್ನುವಂತಹ DK ಶಿವಕುಮಾರ್ ಅವರ ಮಾತು. ಸರ್ ನೋಡಿ, ಈಗ ಒಳ್ಳೆಯದು ಆಗೋದು ಮುಂದೆ ಏನಾಗುತ್ತೆ, ಮುಂದೆ ಚುನಾವಣೆ ಇದೆ 2028. ಅವತ್ತು ಯಾರ್ಯಾರ ಭವಿಷ್ಯಗಳು ಏನಾಗ್ತವೆ ಅಂತ ಶಿವಕುಮಾರ್ ಅವರು ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ, ಇನ್ನೊಬ್ಬರು ಹೇಳೋಕ್ಕಾಗಲ್ಲ. ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿದವರು ಈಗ ಶಿವಕುಮಾರ್ ಅವ್ರ ಥರ ಎಲ್ರಿಗೂ ಅದೃಷ್ಟ ಇರೋದಿಲ್ಲ. 29 ವರ್ಷಕ್ಕೆ ಮಂತ್ರಿ ಆಗುವಂಥ ಭಾಗ್ಯ ಸಿಕ್ಕಿಲ್ಲ. ನಾನು ಮಂತ್ರಿ ಆದಾಗ ನನಗೆ 53-54 ವರ್ಷ. ಎಲ್ಲರಿಗೂ ಆ ಭಾಗ್ಯಗಳು ಸಿಗೋದಿಲ್ಲ. ಅದರಿಂದ ಆ ಭಾಗ್ಯಗಳು ಸಿಕ್ಕಿರೋರಿಗೆ ಆ ರೀತಿ ಅನಿಸುತ್ತೆ, ಏನೋ ನಾವು ಮುಂದೆ ಒಳ್ಳೇದಾಗತ್ತೆ ಅಂತ. ಪಾಪ 60 ವರ್ಷ 65 ವರ್ಷ ಆದವರು, 4 ಸತಿ 5 ಸತಿ ಆದವರು ಇವತ್ತಿಗೂ ಒಂದು ಸತಿ ಸಚಿವರಾಗದೇ ಇರೋಂಥವ್ರ ಪರಿಸ್ಥಿತಿ ಏನು? ಅವರಿಗೆ ಅವರ ಆಲೋಚನೆಗಳು ಅವರ ಒಂದು ಇರ್ತದೆ. ಈಗ ನಾನು 53 ವರ್ಷಕ್ಕೆ ನಾನು ಮಂತ್ರಿ ಆದೆ. ಈ ರೀತಿ ಇರ್ತದೆ. ಕೆಲವರಿಗೆ ಅವಕಾಶಗಳು ಮೊದಲನೇ ಬಾರಿ ಆಗ್ತಾರೆ, 2-3 ಪೋರ್ಟ್ಫೋಲಿಯೋ ಸಿಗುತ್ತೆ, ಕಾರಣಗಳು ಬೇರೆ ಬೇರೆ ಇರ್ತವೆ. ಅದರಿಂದ ಇವೆಲ್ಲ ನಾವು ಹೆಂಗೆ ಆಗುತ್ತೆ ರಾಜಕಾರಣದಲ್ಲಿ ಅಂತ ನಾವು ಯಾರು ಹೇಳಲಿಕ್ಕಾಗೋದಿಲ್ಲ. ಮುಂದೆ ನಾಳೆ ಬಾ ಅಂದಾಗ ಆಗಿತ್ತು. ಅವತ್ತು ಮತ್ತೆ ನಿಮ್ಗೆ ವಯಸ್ಸಾಯಿತು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಇಲ್ಲ ನಮಗೆಲ್ಲ ಯಂಗ್ ಫೇಸಸ್ ಬೇಕು, ಬರೀ 25-26ಕ್ಕೆ MLA ಆಗಿರೋರೇ ಬೇಕು ಅಂದರೆ ಏನು ಮಾಡ್ತೀರಾ? ಅದರಿಂದ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಪಕ್ಷಗಳಲ್ಲಿ ಒಂದು ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ಅನುಭವ ಇರ್ತಕ್ಕಂಥವ್ರಿಗೆ ಕೊಟ್ಟರೆ ಏನಾಗ್ಬೋದು? ಇವೆಲ್ಲ ಭಾಳಷ್ಟು ಕೆಲವು ಆಲೋಚನೆಗಳು ಅಥವಾ ತೀರ್ಮಾನಗಳು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಿದ್ದರಾಮಯ್ಯ ಅವರು ಇದ್ದಂತಹ ಸಮಯದಲ್ಲಿ ಈ ರೀತಿ ವಾತಾವರಣ ಸೃಷ್ಟಿಯಾದರೆ ಅದನ್ನು ನಿಭಾಯಿಸುವಂತಹ ಶಕ್ತಿ, ಸಮಾಧಾನ ಮಾಡಿ ಕಳಿಸುವಂತಹ ಶಕ್ತಿ ಅವರಿಗಿತ್ತು. ಅದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇದೀಗ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡೋರು ಕೊಡಲಿ, ಹೈಕಮಾಂಡ್ ಹೇಳಿದೆ, ಎಲ್ಲರಿಗೂ ಕೂಡ ಒಳ್ಳೆ ಕಾಲ ಬರುತ್ತೆ, ಕಾಯಬೇಕು. ಆದರೆ ಈ ರೀತಿ ದಿಢೀರ್ ನಿರ್ಧಾರಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ, ಕೊಡೋರು ರಾಜೀನಾಮೆ ಕೊಟ್ಟರೆ ಸ್ವೀಕಾರ ಮಾಡ್ತೀನಿ ಅನ್ನುವಂಥದ್ದು ಅವ್ರ ಮಾತಾಗಿದೆ. ನೋಡಿ, ನಾಯಕ ಸ್ಥಾನದಲ್ಲಿರುವಂಥವರು ಕೆಲವು ಹೇಳಿಕೆಗಳನ್ನು ಕೊಡಲೇಬೇಕಾಗುತ್ತೆ. ಸಿದ್ದರಾಮಯ್ಯನವರು ಕೂಡ ಕೆಲವು ಸಂದರ್ಭದಲ್ಲಿ ಕಠಿಣವಾಗಿ ಅಥವಾ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿರುವಂಥ ಉದಾಹರಣೆಗಳು ಇದ್ದಾವೆ. ಶಿವಕುಮಾರ್ ಅವರ ಸ್ವಭಾವ ನಮಗೆಲ್ರಿಗೂ ಗೊತ್ತಿರೋವಂಥದ್ದೇ. ಅವರು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಯಾವ ರೀತಿ ಅವರ ಒಂದು ಸ್ವಭಾವ ಇದೆ, ಎಲ್ಲರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ.
ಅವರ ಸ್ವಭಾವ ಯಾವ ರೀತಿ ಇದೆ ಆ ಸ್ವಭಾವದ ರೀತಿಯಲ್ಲಿ ಅವ್ರು ಕೇಳಿದ್ದಾರೆ. ಅದನ್ನು ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ. 22 ವರ್ಷ ನಾನು ನೋಡ್ಕೊಂಡು ಬಂದಿದ್ದೀನಿ ಶಿವಕುಮಾರ್ ಅವ್ರನ್ನ. ಇನ್ನು ಕೆಲವರು 40 ವರ್ಷ ನೋಡ್ಕೊಂಡು ಬಂದಿದ್ದಾರೆ. ಅವ್ರಿಗಿಂತ ಹಿರಿಯರು ಇವತ್ತು ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗದೇ ಇರುವಂಥವ್ರು ಇದ್ದಾರೆ. ಶಿವಕುಮಾರ್ ಅವ್ರಿಗಿಂತ ರಾಜಕಾರಣದಲ್ಲಿ ಹಿರಿಯರೇ ಇವತ್ತು ಹೊರಗುಳಿ ಅಂಥದ್ದಾಗಿದೆ. ಅದರಿಂದ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ನಾವು ತಪ್ಪು ಸರಿ ಅಂತ ಹೇಳುವಂಥವರೆಲ್ಲ ನಾವು. ಅದರಿಂದ ಒಬ್ಬೊಬ್ಬರ ಶೈಲಿ ಒಂದು ರೀತಿ ಇರ್ತದೆ. ಅವರ ಶೈಲಿ ಅವರ ದಾಟಿಯಲ್ಲಿ ಅವ್ರು ಹೇಳಿದ್ದಾರೆ. ಅದನ್ನು ನಾವು ಸರಿ ತಪ್ಪು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶಾಸಕರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಮೀಟಿಂಗ್ ನಡೀತಾ ಇದೆ. ನೀವು ಕೂಡ ಭಾಗಿಯಾಗ್ತಿದ್ದೀರಿ ಅನ್ನುವಂತಹದ್ದು. ಮುಂದಿನ ನಿರ್ಧಾರಗಳ ಬಗ್ಗೆ ಈ ಒಂದು ಸಭೆ ನಿರ್ಧಾರ ಮಾಡುತ್ತಾ ಅಂತ? ಇಲ್ಲ ನೋಡಿ, ನಾವು ಖಂಡಿತ ಎಲ್ರಿಗೂ ಬೇಸರ ಆಗಿದೆ. ಇದು ಕೆಲವು ಜಿಲ್ಲೆಗಳಿಗೆ ಇಬ್ಬಿಬ್ಬರಿಗೆ ಅವಕಾಶಗಳು ಕೊಟ್ಟಿದ್ದಾರೆ. ಸುಮಾರು ಕೆಲವು ಜಿಲ್ಲೆಗೆ ಪ್ರಾತಿನಿಧ್ಯತೆ ಇಲ್ಲ. ಇವತ್ತು ಏನು ವೈಯಕ್ತಿಕ ಲಾಭಕ್ಕೆ ಮಂತ್ರಿ ಸ್ಥಾನ ಮತ್ತೊಂದು ಕೇಳುವಂಥದ್ದಲ್ಲ. ಇವತ್ತು ಜಿಲ್ಲೆಗೆ ಒಂದು ಏನಾದರೂ ಅವಕಾಶ ಬಂದರೆ ನಮ್ಮ ಜಿಲ್ಲೆಗೆ ಒಳ್ಳೇದು ಮಾಡೋಣ, ಪಕ್ಷಕ್ಕೆ ಒಳ್ಳೇದಾಗ್ತಿದೆ ಅದರಿಂದ ಅಂತಕ್ಕಂಥ ಆಲೋಚನೆ. ಇವತ್ತು ನನಗೆ ಸಿಕ್ಕಲಿಲ್ಲ ಅಂಥೇಳಿ ನಮ್ಮ ಜಿಲ್ಲೆಯಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಾಗಿತ್ತು. ಅಥವಾ ಕೋಲಾರ ಜಿಲ್ಲೆಯಲ್ಲಿ ಹೋದ ಅವಧಿಯಲ್ಲೂ ತಪ್ಪೋಗಿತ್ತು. ಈ ಸತಿ ಅವಕಾಶ ಕೊಡ್ಬೋದಿತ್ತು. ಎಲ್ಲ ಆಯ್ತಪ್ಪ ನಿಮ್ಮದು ಅವಿಭಜಿತ ಜಿಲ್ಲೆ ಅಂತ ಪರಿಗಣಿಸಿ ಒಬ್ಬರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆಗ್ತಿತ್ತು. ಈಗ ನನಗೆ ಅವಕಾಶ ಕೊಟ್ಟಿದ್ರು ನಾನು 2 ಜಿಲ್ಲೆಗಳಲ್ಲೂ ನಮ್ಮ ಇಲಾಖೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಆ ಜಿಲ್ಲೆಗೆ ಏನೇನು ಒಳ್ಳೇದು ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಮಾಡಿದ್ದೆ. ಆ ರೀತಿ ಇವತ್ತು ನಮ್ಗೆ ಅವಕಾಶ ಆಗಲಿಲ್ಲ ಅನ್ನೋ ಬೇಸರ ಇದೆ. ನಾವೆಲ್ಲ ಕೂತು ಚರ್ಚೆ ಮಾಡಿ ಏನು ನಿರ್ಧಾರ ಮಾಡಬೇಕು ಅನ್ನೋವಂಥದ್ದು, ಅದನ್ನು ನಾವು ಪಕ್ಷಕ್ಕೆ ಏನು ಸಂದೇಶ ರವಾನೆ ಮಾಡಬೇಕು, ಪಕ್ಷ ಯಾವ ರೀತಿ ನಾಳೆ ಕ್ರಮಗಳು ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಾಜಿ ಸಚಿವರಾದಂತಹ MC ಸುಧಾಕರ್ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.